ಇಷ್ಟೇ ಇರೋದು. ಈ ಸಾಲನೆ ಕೂತ್ಕೊಂಡವ್ರಿಗೆ ಯಾರಿಗೂ ಊಟ ಇಲ್ಲ. ನಿಮ್ ಮನೆಗೆ ಹೋಗ್ತೀನಿ. ಒಂದ್ಸಲ ಹೇಳಿದ್ರೆ ಅರ್ಥವಾಗಲ್ವಾ? ಇಲ್ಲ ಅಂದ್ರೆ ಆಗೋಯ್ತು ಅಂತ ಅರ್ಥ. ಹೇಳ್ತೀನಿ. ಯಾವ ದೊಡ್ಡ ಮೇಷ ಹೋಗಲೇ. ಏನದು ಹುಡುಗರ ಜೊತೆ ಗಲಾಟೆ? ಸರ್ ಗಲಾಟೆ ಏನಿಲ್ಲ ಸರ್, ಹುಡುಗರು ಊಟ ಸರಿಯಾಗಿಲ್ಲ ಅಂತಿದ್ರು. ಇಲ್ಲ ಸರ್, ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. 20 ಹುಡುಗರಿಗೆ ಊಟ ಸಾಲಿಲ್ಲ, ಕೇಳಿದ್ರೆ ಆಗೋಯ್ತು ಅಂತ ಹೇಳ್ತಾನೆ. ಯಾಕೋ 20 ಹುಡುಗರು ಊಟ ಕಡಿಮೆ ಬಂತು? ಮೊದ್ಲು ಬಂದು ಕೂತಿರೋರು ಸ್ವಲ್ಪ ಜಾಸ್ತಿ ತಿಂತಾರ ಸರ್. ಇಲ್ಲ ಸರ್, 2 ಸೌಟ್ ಹಾಕೋ ಜಾಗದಲ್ಲಿ ಒಂದೇ ಸೌಟ್ ಹಾಕೋದು. ಹಂಗೂ ಅನ್ನ ಸಾಲಲ್ಲ ಅಂತಾನೆ. ಒಂದು ತಿಂಗಳಿಂದ ಈಗ ಮಾಡತಾನೆ ಸರ್. ಕೇಳಿದ್ರೆ ಹೊಡಿಯಕ್ಕೆ ಬರ್ತಾನೆ. ಈಗೇನಂತೀಯೋ? ಲೇ ಹನುಮಂತು, ಊಟ ತರೋದಷ್ಟೇ ನಮ್ ಕೆಲ್ಸ. ಆಗೋಗಿದ್ದಕ್ಕೆಲ್ಲ ಉತ್ತರ ಹೇಳೋ ಕೆಲ್ಸ ನಮ್ದಲ್ಲ. ಹತ್ತೋವೇನೋ? ಸರ್ ಇಲ್ಲಿ ಬನ್ನಿ ಸರ್. ಯಾಕಿಷ್ಟು ಲೇಟು? ಊಟ ಕೊಡೋ ಜಾಗದಲ್ಲಿ ಸ್ವಲ್ಪ ಲೇಟ್ ಆಯ್ತು. ಹಂಗೆ ಮಕ್ಕಳು ಕುಡಿಯಕ್ ನೀರ್ ತಗೊಂಡೋಗೋಣ ಅಂತ ಬಂದೆ. ಊಟ ತಗೊಂಬತ್ತೀರಾ, ಹಂಗೆ ನೀರ್ ತಗೊಂಬರಕ್ಕಾಗಲ್ವಾ? ದಿನ ಇದೇ ಗೋಳಾಗೋಯ್ತು. ಏ ರುದ್ರ, ವ್ಯಾನ್ ನಲ್ಲಿ ಕ್ಯಾನ್ ಇದೆ, ನೀರ್ ತುಂಬು. ಗುಬ್ಬಣ್ಣ ಒಂದ್ ಸ್ಪೆಷಾಲಿಟಿ ಹಾಕೋ. ಆಯ್ತಣ್ಣ. ನಿಂತ್ಕೊಳ್ಳೋ ಅಲ್ಲಿ. ಏನದು? ಖಾಲಿ ಕ್ಯಾನ್ ಸರ್. ಕೆಳಗಿಲ್ಸು, ಕೆಳಗಿಲ್ಸು. ಏನಿದೆ ನೋಡ್ತೀನಿ. ಮಕ್ಳು ಊಟ ಏನ್ರೋ ನೀರ್ ಕೊಡೋ ನೆಪ್ತಲ್ಲಿ ಮಕ್ಳು ಅನ್ನನೆಲ್ಲ ಮಾರ್ಕೋತಿರಲ್ರೋ. ಗೌರ್ಮೆಂಟ್ ಫ್ರೀ ಆಗಿ ಕೊಟ್ರು ನೀವು ಫ್ರೀ ಆಗಿ ಕೊಡಲ್ವಲ್ರು? ಮಕ್ಳು ಸ್ಕೂಲಲ್ಲಿ ಹಸ್ಕೊಂಡಿದ್ದಾರೆ, ಇದನ್ನೆಲ್ಲ ಅಲ್ಲಿಗೆ ಸಾಕ್ಸಿ. ಏ ಮೇಷ್ಟ್ರು, ನಮಗ್ ಆರ್ಡರ್ ಮಾಡೋ ಕೆಲಸ ನೀನ್ ಮಾಡ್ಬೇಡ. ನಿನಗ್ ಗೌರ್ಮೆಂಟ್ ಯಾವ್ದಕ್ ಸಂಬಳ ಕೊಡುತ್ತೋ ಅದಕ್ಕೆ ಕೆಲಸ ಮಾಡು, ಗೊತ್ತಾಯ್ತಾ? ಏನ್ ನೋಡ್ತಾ ಇದೀರಾ? ಸಾಗಿಸ್ರೋ. ಮೇಷ್ಟ್ರು ಮೆಣಸಿನ ಪುಡಿ ಬಿದ್ದೋಗಿದೆ ಕಣೋ. ಅಕ್ಕ ಅಕ್ಕ, ಅಲ್ಲಿ ಮೇಷ್ಟ್ರಿಗೂ ಬಂದವರೆಗೂ ದೊಡ್ಡ ಹೊಡೆದಾಟ ನಡೀತಾ ಇದೆ. ಏನು? ಸರಿ
ಪರಿಮಳ 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 ಶ್ರೀದೇವಿ ಶ್ರೀದೇವಿ ಅಂತ ಪ್ರಾಣ ಬಿಡ್ತಿಯಲ್ಲೇ ನಮ್ಮೂರ್ ಟೆಂಟ್ಗೆ ಶ್ರೀದೇವಿ ಸಿನಿಮಾ ಬಂದಿದೆ. ನಾನು ನನ್ ಗಂಡ ಹೋಗ್ತಾ ಇದ್ದೀವಿ. ನೀನು ಬರ್ತೀನಿ? ನಾನ್ ಬರಲ್ಲಮ್ಮ. ನಮ್ಮ ಯಜಮಾನ್ರಿಗೆ 1000 ಕೆಲ್ಸ. ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗೋಷ್ಟು ಟೈಮು ಅವ್ರಿಗೆ ಎಲ್ಲಿದೆ? ಅಯ್ಯೋ, ಅವ್ರು ಬರ್ದಿದ್ರೇನಂತೆ. ನೀನ್ ಬಾ, 3 ಸೇರಿ ಹೋಗೋಣ. ನೀನು ನಿನ್ ಗಂಡನ್ ಪಕ್ಕದಲ್ಲಿ ಕೂತ್ಕೊಂಡು ನೋಡಕ್ ಹೋಗ್ತಾ ಇದ್ಯಾ? ಮತ್ತೆ ನಾನ್ ಯಾಕೆ? ನೀನ್ ಹೋಗು. ಏನೇ ಇದು, ಸನ್ಯಾಸಿನಿ ಆಗ್ಬಿಟ್ಯಾ? ಶ್ರೀದೇವಿ ಅಂದ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಬರ್ತಿದ್ಯಲ್ಲೇ, ಮದ್ವೆ ಆದ್ಮೇಲೆ ಎಲ್ಲಾ ಬಿಟ್ಬಿಟ್ಯಾ? ಸರಿನಮ್ಮ, ಬರ್ತೀನಿ. ನನಗ್ ಮನೇಲೆ ದೊಡ್ಡ ಸಿನಿಮಾ ಇದೆಯಮ್ಮ. ನನ್ ಗಂಡ ಹೇಳ್ದಾಗ ತಾನೇ ನಾನ್ ಕೇಳ್ಬೇಕು. ಬೆಳಿಗ್ಗೆಯಿಂದ ಗಾಣದೆ ತಿಂತಾರೆ ದುಡಿತೀನಿ. ನನ್ ಗಂಡನಿಗೆ ಕಾಫಿ ಮಾಡ್ತೀನಿ, ನೀರ್ ಕಾಯಿಸ್ತೀನಿ, ಅಡ್ಗೆ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಹಿಟ್ಟು ಬೇಯಿಸ್ತೀನಿ. ಈ ಸಂತೋಷದಲ್ಲೇ ನನ್ ಹೊಟ್ಟೆ ತುಂಬ ಹೋಗುತ್ತೆ. ಇನ್ ಸಿನಿಮಾ ಬೇರೆ ಕೇಡು. ಎಲ್ಲ ನನ್ ಹಣೆ ಬರಹ. ಪರಿಮಳ, ಕಾಫಿ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ? ಕಾಫಿ ಎಲ್ಲ ಬೇಡ, ಬಟ್ಟೆ ಬದಲಾಯಿಸ್ಕೊ, ಸಿನಿಮಾಗೆ ಹೋಗೋಣ. ನಿಜವಾಗ್ಲೂ? ಅಯ್ಯೋ, ಬೇಗ ಬನ್ರಿ, ಟೈಮ್ ಆಯ್ತು. ಬೇಗ ಕೊಡಿ. ಏನೇ ಅದು ಶಬ್ದ? ಏನೋ ಬಿದ್ದಂಗ ಆಯ್ತಲ್ಲ. ಮೊಳೆ ಲೂಸ್ ಆಗಿತ್ತು ಅಂತ ಕಾಣುತ್ತೆ. ನಾಳೆ ನಾನು ಹೊಸ ಕಟ್ನ ಹಾಕಿಸ್ತೀನಿ ಬಿಡಿ. ಸರಿ, ನಡಿ ಹೋಗೋಣ. ಸ್ವಲ್ಪ ಇರಿ, ಗುಡಿಸ್ ಬಂದ್ಬಿಡ್ತೀನಿ. ಮುನಿಯಕ್ಕ, ನಾನು ನಮ್ಮ ಯಜಮಾನ್ರು ಶ್ರೀದೇವಿ ಸಿನಿಮಾಗೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ತಾತ ತಾತ, ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ. ಚೆನ್ನಾಗಿರಮ್ಮ. ಅಕ್ಕ ಅಕ್ಕ, ನಾನು ನಮ್ಮ ಯಜಮಾನ್ರು ಸಿನಿಮಾಗೆ ಹೋಗ್ತಾ ಇದೀವಿ. ನಮ್ಮ ಅಪ್ಪ ಅಮ್ಮಗೆ ಹೇಳ್ಬಿಡ್ತೀಯಕ್ಕ? ಹೇಳ್ತೀನಿ. ಹುಚ್ಚಿ ತರ ಬೀದಿಯಲ್ಲಿ ಲೊಟ ಲೊಟ ಅಂತ ಡಂಗೂರ ಬಾರಿಸ್ದೆ. ಗಂಭೀರವಾಗಿ ಬಾ. ಅಯ್ಯೋ ದೇವ್ರೆ, ಏನೋ ಇದು ಅನ್ಯಾಯ. ಇವನ್ ಕಣ್ಣು ಇಷ್ಟಪ್ಪ ಊದ್ಕೊಂಡಿದೆ. ಹೆಂಗೆ ಇಟ್ಬಿತ್ತ ಇಷ್ಟು? ಅವ್ರ ಚಿಕ್ಕಮ್ಮ ಸೌದೆ ತಗೊಂಡು ಹೊಡೆದ್ಬಿಟ್ಲು.
ಅಯ್ಯೋ ಶಿವನೇ, ಅಂತ ತಪ್ಪು ನೀನೇನಪ್ಪ ಮಾಡ್ದೆ? ಇವ್ರ ಚಿಕ್ಕಮ್ಮ ಅವ್ರ ಮಗನ್ ಮಾತ್ರ ಹೊಸ ಬಟ್ಟೆ ಕೊಡ್ಸಿದ್ಲು, ನಂಗೂ ಕೊಡ್ಸು ಚಿಕ್ಕಮ್ಮ ಅಂತ ಕೇಳಿದಕ್ಕೆ ಏನೋ ನನ್ ಮಗನ್ ಸಮ ನೀನು ಇರ್ಬೇಕಂತ ಏನೋ ಅಂತ ಸೌದೆ ತಗೊಂಡ್ ಬರ್ಸಿದ್ಲು. ಅವರಪ್ಪಂಗೆ ಬಡ್ಕೊಂಡೆ ಎರಡನೇ ಮದುವೆ ಮಾಡ್ಕೊಂಬೇಡ ಅಂತೇಳಿ, ಕೇಳಿಲ್ಲ. ನನ್ಗೆ ಆವಾಗಲೇ ಗೊತ್ತು ಚಿಕ್ಕಮ್ಮನ ಕೈಗೆ ಸಿಕ್ಕಿದ್ರೆ ಇವನ್ ಕತೆ ಇಷ್ಟೇ ಅಂತ. ಇವ್ರ ಅಪ್ಪಂದೇನಪ್ಪ ತಪ್ಪು? ಇವ ಚಿಕ್ಕಮ್ಮ ಬಂದ್ ಹೊಸರಲ್ಲಿ ಇವನ್ನ ತನ್ನ ಮಗು ಅಂತ ಎತ್ಕೊಂಡು ಊರೆಲ್ಲ ಸುತ್ತೋಳು. ಅವಳ ಹೊಟ್ಟೆಲ್ ಒಂದ್ ಮಗು ಹುಟ್ಟಿದ್ಮೇಲೆ ತಾನೆ ಇವನಿಗೆ ಹಿಡ್ಕೊಂಡಿದ್ದು ಚಿಕ್ಕಮ್ಮನ್ ಭೂತ. ಒಂದೊಂದ್ ದಿನ ಒಂದೊಂದ್ ಕಾಟ ಈ ಮಗುಗೆ. ಒಂದಿನ ಪರ್ಕೆ ಪೂಜೆ, ಒಂದಿನ ಚಪ್ಲಿ ಪೂಜೆ. ಛೇ ಛೇ ಛೇ. ಪ್ರಪಂಚದಲ್ಲಿ ಹೆತ್ತಮ್ಮ ಹೆತ್ತಮ್ಮನೆ, ಚಿಕ್ಕಮ್ಮ ಚಿಕ್ಕಮ್ಮನೆ. ಯಾಕೋ ನನಗೆ ತಲೆ ನೋಯ್ತಾ ಇದೆ. ನಾಳೆ ಹೋಗೋಣ ಸಿನಿಮಾಗೆ. ಅಳ್ಬೇಡ ಕಣ. ನಿದ್ರೆ ಬಂದ್ರೆ ಇದೊಂದು ತಾಪತ್ರೆ ಅವನಿಗೆ. ಏನೇ ಅದು ಒಳಗ್ ಶಬ್ದ? ನಾನೇನ್ ಬೇಕು ಅಂತ ಮಾಡ್ಲಿಲ್ಲ ದೊರೆ, ಕೈ ತಪ್ಪಿ ಬಿದ್ದೋಯ್ತು. ಈ ಮನೇಲಿ ನಾನ್ ಏನ್ ಮಾಡಿದ್ರು ತಪ್ಪು. ದಿನ ಕೊರ್ಗಿ ಕೊರ್ಗಿ ಸಾಯೋದಕ್ಕಿಂತಲೂ ಒಂದೇ ಸರಿ ಗೋಟೆ ಕಂಡ್ಬಿಟ್ರೆ ಇಲ್ಲಿರೋರ್ಗೆಲ್ಲ ನೆಮ್ಮದಿಯಾಗಿರುತ್ತೆ. ನೋಡೆ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳು. ಕೊಂಕಣ ಸುದ್ದಿ ಮೈಲಾರಕ್ಕೆ ಬರಬೇಡ. ಯಾರು? ನಾನಾ ಸುತ್ತಿ ಬಳಸಿ ಮಾತಾಡೋಳು? ಸಿನಿಮಾಗ್ ಬಾ ಅನ್ನೋದು, ದಾರಿಲ್ ತಲೆನೋವು ಅಂತ ನೆಪ ತೆಗೆಯೋದು, ಮನೆಗೆ ವಾಪಸ್ ಕರ್ಕೊಂಡ್ ಬರೋದು, ಈ ಟೆಕ್ನಿಕ್ಗಳೆಲ್ಲ ನಮಗ್ ಗೊತ್ತಿಲ್ಲಪ್ಪ. ನೀವು ಮೊದ್ಲೇ ಮದ್ವೆ ಆಗಿ ಅನುಭವ ಇರೋರು. ಇಂಥವೆಲ್ಲ ಮಾಡಿ ರೂಢಿ. ನಮಗೆ ಇದೇ ಮೊದಲನೇ ಮದ್ವೆ, ನೀವೇ ಮೊದಲನೇ ಗಂಡ. ಒಂದು ಸಾಧಾರಣ ಸಿನಿಮಾ ವಿಷಯಕ್ಕೆ ಇಷ್ಟೊಂದು ಮಾತಾ? ಹೌದು, ನನ್ ಸುಖದಲ್ಲಿ ಮುಳುಗ್ಸಿ ತೇಲಿಸ್ತಾ ಇದ್ದೀರಲ್ಲ. ಹೆಂಡತಿ ಆದಾಗಿಂದು ಒಂದ್ ಸೀರೆ ಕೇಳಿದಿನ, ಒಂದ್ ಹೂ ಕೇಳಿದಿನ, ಉಪ್ಪು ಖಾರ ಕೂಡ ತಿಂದೆ ಸಂಸಾರ ಮಾಡ್ತಿದ್ದೀನಿ. ಇವತ್ತೇನೋ ಮಾರಾಯರು ಸಿನಿಮಾ ತೋರಿಸ್ತಾರೆ ಅಂತ ಸಂತೋಷವಾಗಿ ಬಂದ್ರೆ ನಿಮ್ ಕಣ್ಣಿಗೆ ಹಿಡ್ಸೋದೇ ಇಲ್ವಲ್ಲ. ಏನಾಯ್ತೆ? ಕೈ ಬಿಡಿ. ಏನಾಯ್ತು ಹೇಳೆ? ನನಗೇನಾದ್ರೆ ನಿಮ್ಗೇನು? ಕೈ ಬಿಡಿ. ಸರಿ ಇರು, ಬರ್ತೀನಿ. ಓಹ್